ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ನಿಮಗೋಸ್ಕರ ಬುದ್ಧಿವಂತ ಬೆಕ್ಕು ಹಾಗೂ ದುಷ್ಟ ಹುಲಿ ಎಂಬ ಅಣ್ಣ ತಮ್ಮಂದಿರ ಮೌಲ್ಯಾಧಾರಿತ ಒಂದು ಕಥೆಯನ್ನು ತಂದಿದ್ದೇನೆ. ತಡ ಮಾಡೋದು ಬೇಡ, ಈ ಕಥೆಯನ್ನು ನೋಡೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡು ಎಲ್ಲ ಪ್ರಾಣಿಗಳಿಂದ ತುಂಬಿ ಸಂಪತ್ಭರಿತವಾಗಿ ಸುಭಿಕ್ಷವಾಗಿತ್ತು. ಹಾಗೆ ಕಾಲಕ್ಕೆ ಮಳೆಯಾಗಿ ಕಾಡು ಸಮೃದ್ಧಿಯಾಗಿತ್ತು. ಆ ಕಾಡಿನಲ್ಲಿ ಒಂದು ಬೆಕ್ಕು ಹಾಗೂ ಹುಲಿ ಎಂಬ ಅಣ್ಣ ತಮ್ಮಂದಿರಿಬ್ಬರು ಸಹ ವಾಸವಾಗಿದ್ದರು. ಬೆಕ್ಕು ದೊಡ್ಡವನಾದರೆ ಹಾಗೂ ಹುಲಿಯು ತಮ್ಮನಾಗಿದ್ದ. ಇಬ್ಬರು ಚಿಕ್ಕಂದಿನಿಂದಲೂ ತುಂಟಾಟ ಆಡುತ್ತಾ ಕಾಡಿನಲ್ಲಿ ಆಟವಾಡುತ್ತಾ ಬೆಳೆಯುತ್ತಿದ್ದರು. ಅಣ್ಣನಾದ ಬೆಕ್ಕು ತನ್ನ ತಮ್ಮನಾದ ಹುಲಿರಾಯನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಹಾಗೆ ಅವನಿಗೆ ಯಾವುದೇ ತೊಂದರೆ ಇಲ್ಲದಂತೆ ಬೆಳೆಸುತ್ತಿದ್ದ. ಹೀಗೆ ಅಣ್ಣ ತಮ್ಮ ಇಬ್ಬರು ತುಂಬ ಸಹಬಾಳ್ವೆಯಿಂದ ಕಾಡಿಗೆಯೇ ಮಾದರಿಯಾಗಿ ಬದುಕುತ್ತಿದ್ದರು. ಹೀಗಿರುವಾಗ ಬೆಕ್ಕು ತನ್ನ ತಮ್ಮ ಹುಲಿರಾಯನಿಗೆ ಚಿಕ್ಕನಿಂದಲೇ ಕಾಡಿನಲ್ಲಿ ಹೇಗೆ ಇರಬೇಕು, ಹಾಗೆ ಯಾರ ಜೊತೆ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಸಿತ್ತು. ಹಾಗೆ ಹುಲಿ ಬೆಳೆದಂತೆ ಅವನಿಗೆ ಬೇಟೆಯಾಡುವುದನ್ನು, ಊಟ ಮಾಡುವುದನ್ನು, ನೀರಿನಲ್ಲಿ ಈಜುವುದನ್ನು ಹಾಗೂ ಆಟ ಪಾಠ ಎಲ್ಲವನ್ನು ಸಹ ಕಲಿಸಿ ಒಬ್ಬ ಪರಿಣಿತನನ್ನಾಗಿ ಮಾಡುತ್ತದೆ. ತಾನೇ ಮುಂದೆ ನಿಂತು ತನ್ನ ತಮ್ಮ ಹುಲಿರಾಯನಿಗೆ ಬೇಟೆ, ಈಜು ಎಲ್ಲವನ್ನು ಕಲಿಸಿ ಸಕಲ ವಿದ್ಯೆಗಳಲ್ಲಿ ಪರಿಣಿತನನ್ನಾಗಿ ಮಾಡುತ್ತೆ. ಹೀಗೆ ಅಣ್ಣ ತಮ್ಮ ಇಬ್ಬರು ಜೊತೆಯಲ್ಲೇ ಬೆಳೆಯುತ್ತಾ ಹೋಗುತ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರದಷ್ಟು ಹೊಂದಿಕೊಂಡಿರುತ್ತವೆ. ಹಾಗೆ ಯಾವುದೇ ಕಷ್ಟ ಬಂದರೂ ಒಟ್ಟಿಗೆ ಸೇರಿ ಪರಿಹಾರವನ್ನು ಕಂಡುಕೊಳ್ಳುತ್ತಿರುತ್ತವೆ. ಸಂತೋಷವನ್ನು ಸಹ ಜೊತೆಯಲ್ಲೇ ಸಂಭ್ರಮಿಸುತ್ತಾ ಜೀವನವನ್ನು ಸಾಗಿಸುತ್ತಿರುತ್ತವೆ. ಹೀಗೆ ಜೀವನವು ಸುಗಮವಾಗಿ ಹೋಗುತ್ತಿರುವಾಗ ಹಠಾತ್ತನೆ ಕಾಡಿಗೆ ಬರ ಆವರಿಸುತ್ತದೆ. ಆಗ ಕಾಡಿನಲ್ಲಿದ್ದ ಎಲ್ಲ ಪ್ರಾಣಿಗಳು ಕಾಡಿನಿಂದ ಬೇರೆ ಕಾಡುಗಳಿಗೆ ಗುಳೆ ಹೋಗುತ್ತವೆ. ಆಗ ಈ ಕಾಡು ಇಡೀ ಕಾಡು ಸಹ ಬರಿದಾಗುತ್ತಾ ಹೋಗುತ್ತದೆ. ಹುಲಿ ಮತ್ತು ಬೆಕ್ಕಿಗೂ ಕೊನೆಗೆ ಆಹಾರವೇ ಸಿಗದಂತೆ ಆಗುತ್ತದೆ. ಆಗ ಒಂದು ದಿನ ತುಂಬ ಹಸುವಿನಿಂದ ಬಳಲುತ್ತಿದ್ದ ಹುಲಿರಾಯ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಈ ಕಾಡನ್ನೆಲ್ಲ ಸುತ್ತಿ ಬರುತ್ತದೆ. ಆದರೆ ಅದಕ್ಕೆ ತಿನ್ನಲು ಒಂದು ಚಿಕ್ಕ ಪ್ರಾಣಿಯೂ ಸಿಗುವುದಿಲ್ಲ. ಆಗ ಅದಕ್ಕೆ ಹಸಿವು ತಾಳಲಾರದೆ ಹೋಗಿಬಿಡುತ್ತದೆ. ಹೀಗಿರುವಾಗ ಆ ಹುಲಿರಾಯನು ಮತ್ತೆ ತನ್ನ ಮನೆಗೆ ಬಂದಾಗ ಅದರ ಕಣ್ಣಿಗೆ ಬಿದ್ದಿದ್ದು ತನ್ನ ಸ್ವಂತ ಅಣ್ಣ ಬೆಕ್ಕಾಗಿರುತ್ತದೆ. ಆಗ ಹುಲಿರಾಯನು ಮೆಲ್ಲಗೆ ಅಲ್ಲೇ ಕುಳಿತಿದ್ದ ತನ್ನ ಅಣ್ಣ ಹಾಗೂ ತನ್ನನ್ನು ಚಿಕ್ಕಂದಿನಿಂದ ಬೇಟೆಯಾಡುವುದು, ಈಜುವುದು, ಊಟ ಮಾಡುವುದು, ಕಾಡಿನಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನು ಕಲಿಸಿದ ತನ್ನ ಗುರು ಸಮಾನನಾದ ಬೆಕ್ಕಿನ ಮೇಲೆ ವಕ್ರ ದೃಷ್ಟಿಯನ್ನು ಬೀರುತ್ತದೆ. ಬೆಕ್ಕನ್ನು ತಿಂದು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅದರ ಮೇಲೆಯೇ ಮುಗಿಬಿದ್ದು ಬಿಡುತ್ತದೆ. ಆಗ ಬೆಕ್ಕು ಒಂದು ಕ್ಷಣ ಏನು ಆಗುತ್ತಲಿದೆ ಎಂದು ಅರಿಯದಾಗ್ಬಿಡುತ್ತದೆ. ಬೆಕ್ಕು ಅಲ್ಲಿಂದ ಓಡಿ ಹೋಗಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಒಂದು ದೊಡ್ಡ ಮರವನ್ನು ಏರಿ ಕುಳಿತು ಬಿಡುತ್ತದೆ. ಈಗ ಬೆಕ್ಕನ್ನು ಬೇಟೆಯಾಡಲು ಹೋದ ಹುಲಿರಾಯ ಅವಕ್ಕಾಗಿ ಅಲ್ಲೇ ಮರದ ಕೆಳಗೆ ನಿಂತು ಬಿಡುತ್ತಾನೆ. ಬೆಪ್ಪನಾಗಿ ಬಿಡುತ್ತಾನೆ. ತಲೆ ಎತ್ತಿ ನೋಡತೊಡಗಿದನು. ಆ ಮೇಲೆ ಕುಳಿತಿದ್ದ ಬೆಕ್ಕು ನಗುತ್ತಾ ಹೇಳುತ್ತದೆ, ಏ ಹುಲಿರಾಯ, ನಾನು ಎಂದಿದ್ದರೂ ನಿನ್ನ ಅಣ್ಣನೇ. ನೀನು ನನ್ನ ಸ್ವಂತ ತಮ್ಮನಿರಬಹುದು, ಆದರೆ ನೀನೊಬ್ಬ ಕಾಡು ಪ್ರಾಣಿ ಎಂಬುದು ನನಗೆ ಗೊತ್ತಿತ್ತು. ಹಾಗೆ ನನಗೆ ಒಂದಲ್ಲ ಒಂದು ದಿನ ಈ ಗತಿ ಬರುತ್ತದೆ ಎಂದು ಮೊದಲೇ ತಿಳಿದಿತ್ತು. ನೀನು ನನ್ನ ಮೇಲೆ ಅಟ್ಟಹಾಸ ಮೆರೆಯುತ್ತೀಯ ಎಂದು ತಿಳಿದೆ ನಾನು ನಿನಗೆ ಈಜಲು, ಜೀವಿಸಲು, ಊಟ ಮಾಡಲು, ಬೇಟೆಯಾಡಲು ಎಲ್ಲವನ್ನು ಕಲಿಸಿದೆ. ಆದರೆ ನನ್ನ ಜೀವಕ್ಕೆ ಯಾವತ್ತಾದರೂ ಕುತ್ತು ಬರುತ್ತದೆ ಎಂದು ಮೊದಲೇ ಗ್ರಹಿಸಿದ್ದೆ. ಆದ್ದರಿಂದಲೇ ನಿನಗೆ ಮರ ಹತ್ತುವ ವಿದ್ಯೆಯನ್ನು ಮಾತ್ರ ಹೇಳಿಕೊಟ್ಟಿರಲಿಲ್ಲ. ಆದ್ದರಿಂದಲೇ ಇವತ್ತು ನನ್ನ ಜೀವ ಉಳಿಯಿತು. ಒಂದು ವೇಳೆ ನಾನು ನಿನಗೆ ಮರ ಹತ್ತುವ ಕಲೆಯನ್ನೂ ಹೇಳಿಕೊಟ್ಟಿದ್ದರೆ ಇವತ್ತು ನನ್ನ ಜೀವ ಉಳಿಯುತ್ತಿರಲಿಲ್ಲ ಎಂದು ಹೇಳುತ್ತದೆ. ಅಲ್ಲದೆ ನಿನ್ನಂಥ ವ್ಯಾಘ್ರನ ಆಹಾರವಾಗಿ ಬಿಡುತ್ತಿದ್ದೆ ಇವತ್ತು ಎಂದು ಬುದ್ಧಿವಂತ ಬೆಕ್ಕು ಹೇಳುತ್ತದೆ. ಆಗ ಹುಲಿರಾಯನು ನಾಚಿಕೆಯಿಂದ ತನ್ನ ದುಷ್ಟ ಬುದ್ಧಿಗೆ ತಾನೇ ಪಶ್ಚಾತ್ತಾಪ ಪಡುತ್ತಾನೆ. ಆಗ ಬೆಕ್ಕು, ಹುಲಿರಾಯ,
ನಾನು ನಿನಗೆ ನನ್ನ ಸರ್ವಸ್ವವನ್ನು ತ್ಯಾರೆ ಎರೆದೆ. ಆದರೆ ನೀನು ಮಾಡಿದ್ದೇನು? ನಿನ್ನ ಸ್ವಂತ ಅಣ್ಣ ಎನ್ನುವುದನ್ನು ನೋಡದೆ ನನ್ನನ್ನೇ ತಿನ್ನಲು ಬಂದೆ. ಇದು ನೀನು ಮಾಡಿದ ಘೋರ ಅಪಚಾರ. ಯಾವತ್ತೂ ಗುರುವಿಗೆ ತಿರುಮಂತ್ರ ಹಾಕಬಾರದು. ಹಾಗೆ ನಿನಗೆ ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದ್ದನ್ನು ಮಾಡಬಾರದು ಎಂದು ತಿಳಿಯೂ ಕೂಡ ಹೇಳಿಕೊಟ್ಟಿದ್ದೆ. ಆದರೆ ನೀನು ಮಾಡಿದ್ದೇನು? ಅಷ್ಟೇ ಅಲ್ಲದೆ ನಮ್ಮ ಜೀವನಕ್ಕೋಸ್ಕರ ಇನ್ನೊಬ್ಬರನ್ನು ತುಳಿದು ಬದುಕಬಾರದು ಎಂದು ಮತ್ತೊಮ್ಮೆ ಹುಲಿಯ ರಾಯನಿಗೆ ಬುದ್ಧಿ ಹೇಳಿತು ಬೆಕ್ಕು. ಆಗ ಹುಲಿರಾಯನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು, ಅಣ್ಣ, ನಾನು ಮಾಡಬಾರದ ಘೋರ ಅಪರಾಧವನ್ನು ಮಾಡಲು ಬಂದಿದ್ದೆ, ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಹೇಳಿ ಅಲ್ಲಿಂದ ನಾಚಿಕೆಯಿಂದ ಹೊರಟು ಹೋಗುತ್ತದೆ ಹುಲಿರಾಯ. ಈ ಕಡೆ ಹುಲಿ ಅಲ್ಲಿಂದ ಹೋದ ಮೇಲೆ ಬೆಕ್ಕು ಮರದಿಂದ ಇಳಿದು ಕಾಡಿನ ಸಹವಾಸವೇ ಬೇಡವಪ್ಪ ಎಂದುಕೊಂಡು ನಾಡಿನ ಕಡೆ ಬಂದು ವಾಸ ಮಾಡಲು ತೊಡಗುತ್ತದೆ. ಹಾಗೆ ಇಂದಿಗೂ ಸಹ ಸ್ನೇಹಿತರೆ, ಬೆಕ್ಕುಗಳು ತಾವು ಮಲಮೂತ್ರ ಯಾರಿಗೂ ಕಾಣದಂತೆ ವಿಸರ್ಜನೆ ಮಾಡುತ್ತವೆ. ಹಾಗೆ ಒಂದು ಗುಂಡಿಯನ್ನು ಅಗೆದು ಅದರಲ್ಲಿ ಮಲಮೂತ್ರವನ್ನು ವಿಸರ್ಜಿಸಿ ನಂತರ ಆ ಗುಂಡಿಯನ್ನು ಮುಚ್ಚಿ ಬರುತ್ತವೆ. ಇದನ್ನು ನೀವು ಸಹ ನೋಡಿರಬಹುದು. ಅದು ಏಕೆಂದರೆ ಎಂದಾದರೂ ಹುಲಿರಾಯ ತನ್ನ ಮಲಮೂತ್ರದ ವಾಸನೆ ಹಿಡಿದು ಬಂದು ತನ್ನನ್ನು ತಿನ್ನಬಹುದು ಎಂಬ ಭಯದಿಂದ ಎಂದು ಹೇಳಲಾಗುತ್ತದೆ. ಇದು ಎಷ್ಟು ನಿಜನೋ ಸರಿನೋ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಬೆಕ್ಕುಗಳಂತೂ ಈ ಕೆಲಸವನ್ನು ಮಾಡುತ್ತವೆ, ನೀವು ನೋಡಿರಬಹುದು. ಹೀಗೆ ಸ್ನೇಹಿತರೆ, ನೀವು ಯಾರಿಗೇ ಆಗಲಿ ನಮ್ಮತನವನ್ನು ಯಾವತ್ತೂ ಬಿಟ್ಟುಕೊಡಬಾರದು. ಅವರು ನಮಗೆ ಎಷ್ಟೇ ಹತ್ತಿರವಾದರೂ ಸರಿ, ನಮ್ಮ ದೌರ್ಬಲ್ಯವನ್ನು ತೋರಿಸಿಕೊಡಬಾರದು. ಬೆಕ್ಕಿನ ಹಾಗೆ ಬುದ್ಧಿವಂತರಾಗಿ ಬಾಳಿ. ನಿಮ್ಮ ಜೀವನದಲ್ಲಿ ಯಾರಿಂದಲೂ ಅಪಾಯ ಬರುವುದಿಲ್ಲ. ಇಲ್ಲದಿದ್ದರೆ ಹುಲಿಯಂಥ ಜನರಿಂದ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾ ಇವತ್ತಿನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ಈ ನನ್ನ ಮೌಲ್ಯಾಧಾರಿತ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋಗೆ ಒಂದು ಲೈಕ್ ಸಹ ಕೊಡಿ ಅಂತ ಕೇಳುತ್ತಾ ಮತ್ತೆ ಇದೇ ರೀತಿಯ ಒಂದು ಉತ್ತಮ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ನನ್ನ ಧನ್ಯವಾದಗಳು.